ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂತಹ ಒತ್ತಾಯ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಟಾಂಗ್ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಟಾಂಗ್ ಕೊಡ್ತಾ ಇರೋದು. ಇಂಥವ್ರನ್ನ ಇಟ್ಕೊಂಡ್ರೆ ಶ್ರೇಯಸ್ ಬರೋದಿಲ್ಲ. ಕಳಂಕಿತರನ್ನ ಇಟ್ಕೊಂಡಿದ್ದೀರಾ, ಅವ್ರನ್ನ ಇಟ್ಕೊಂಡು ಸರ್ಕಾರ ಮಾಡ್ತಾ ಇದ್ದೀರಾ. ಹಿಟ್ ಅಂಡ್ ರನ್ ರೀತಿಯಲ್ಲಿ ಖರ್ಗೆಯದ್ದು ಸ್ಪಿಟ್ ಅಂಡ್ ರನ್. ಈಶ್ವರಪ್ಪ ವಿಚಾರ ಬಂದಾಗ ರಾಜೀನಾಮೆಗೆ ಒತ್ತಾಯ ಮಾಡಿದ್ರಲ್ವಾ, ಈಗ ಕೊಡಿ ನೀವು. PSI ಹಗರಣ ಆಯಿತು, 40% ಕಮಿಷನ್ ಬಗ್ಗೆ ಮಾತನಾಡಿದ್ರು. ಈಗ ಮಾತ್ರ ಸಾಕ್ಷಿ ಕೇಳೋದು ಎಷ್ಟು ಸರಿ? ಹೀಗಂತ ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟರು. ಇವತ್ತರೆಗೂ ಆದ್ರೂ ಒಂದು ದಾಖಲೆ. ಈ ಪ್ರಿಯಾಂಕ ಖರ್ಗೆ ಯಾವ ರೀತಿ ವ್ಯಕ್ತಿ ಅಂತಂದ್ರೆ, ನಮ್ಮಲ್ಲಿ ಒಂದು ಹಿಟ್ ಅಂಡ್ ರನ್ ಅಂತಾರೆ, ಗುದ್ದು ಓಡೋಗು ಅಂತ ಹೇಳ್ಬಿಟ್ಟು ಆಕ್ಸಿಡೆಂಟ್ ಆದಾಗ. ಈ ಪ್ರಿಯಾಂಕ ಖರ್ಗೆದು ಸ್ಪಿಟ್ ಅಂಡ್ ರನ್ ಅಂತ, ಉಗಿದು ಓಡೋಗಂಥದ್ದು. ಆತ ಹಿಂದೆ ಇದ್ದಾಗ್ಲೂ ಕೂಡ PSI ಹಗರಣ ನನ್ನ ಹತ್ರ ದಾಖಲೆ ಇದೆ. ಎಲ್ಲಪ್ಪ ದಾಖಲೆ ಕೊಟ್ರೇನ್ರಿ? ನಿಮ್ಮ ಸರ್ಕಾರ ಬಂದು 1.5 ವರ್ಷ ಆಯ್ತು. ಒಂದು ಹಗರಣದ ಬಗ್ಗೆ ಯಾರು ತನಿಖೆ ಮಾಡಿದ್ರೇನ್ರಿ? ಇದೇ ಪ್ರಿಯಾಂಕ ಖರ್ಗೆ ಬಿಟ್ಕಾಯಿನ್ ಹಗರಣದ ನಿಮ್ದೇ ಸರ್ಕಾರ ಬಂದಿದೆ. ಬಿಟ್ಕಾಯಿನ್ ಹಗರಣದ ಬಗ್ಗೆ ಏನು ಮಾಡಿದ್ರಿ? ಇವಾಗ ಅವರ PS ಹೆಸರು ಬರೆದು ಬಿಟ್ಟು ಯಾರು ಸೂಸೈಡ್ ಮಾಡ್ಕೊಂಡ್ರೆ ಸಾಕ್ಷ್ಯ ಕೊಡಿ ಅಂತ ಕೇಳ್ತೀರಿ. ನೀವಿಷ್ಟು ಆರೋಪ ಮಾಡಿದ್ರಿ, ಸಾಕ್ಷ್ಯ ಕೊಟ್ರ? ಆಯ್ತು, ಸುಳ್ಳು ಹೇಳ್ಕೊಂಡೆ ಅಧಿಕಾರಕ್ಕೆ ಬಂದಾಯ್ತು. 40% ಬಗ್ಗೆ ಇವತ್ತರೆಗೂ ಆದ್ರೂ ಒಂದು ದಾಖಲೆ ಸಿಕ್ಕಿದ್ಯಾ? ಇವತ್ತು ಇಡೀ ರಾಜ್ಯವನ್ನು ಲೂಟಿ ಮಾಡ್ತಾ ಇರುವಂಥವ್ರು ಇವರು. ಈ ಪ್ರಿಯಾಂಕ ಖರ್ಗೆನ ರಾಜ್ಯ ಜನತೆಗೆ ಗೊತ್ತಾಗಿದೆ. ಆತ ಈ ಉಗಿದು ಓಡೋಗುವಂಥ ಪ್ರವೃತ್ತಿಯನ್ನ ಅವರು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ, ಇಂಥವ್ರನ್ನ ನಿಮ್ಮ ಕ್ಯಾಬಿನೆಟಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೂ ಏನು ಶ್ರೇಯಸ್ ಬರಲ್ಲ. ನೀವು ಕಳಂಕಿತರಿದ್ದೀರಿ. ಕಳಂಕಿತರನ್ನೇ ಕೂಡಿದಂಥ ಒಂದು ಸರ್ಕಾರವನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನೋದು ರಾಜ್ಯದ ಜನತೆ ಗೊತ್ತಾಗಿದೆ. ನಾಳೆ ಬೆಳಗಿನ ಚುನಾವಣೆ ಆದರೆ ನೀವು ನಿರ್ನಾಮ ಆಗಿ ಹೋಗ್ತೀರಿ. ಜನತೆಯ ಅಭಿಪ್ರಾಯಕ್ಕೆ ಸ್ವಲ್ಪನಾದ್ರೂ ತಲೆಬಾಗುವಂತಹ, ಅಂಜುವಂತಹ ಕೆಲಸವನ್ನು ಮಾಡಿ ಅಂತ ನಿಮ್ಮನ್ನು ಅವ್ರನ್ನ ಕೇಳ್ಕೊಳ್ತೀನಿ.